ಇತ್ತೀಚೆಗೆ ದೇಶದ ಹಲವು ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಹುಸಿ ಬಾಂಬ್ಗಳು ಕರೆ ಬರುವಂಥದ್ದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಕರೆ ಬರೋದಕ್ಕಿಂತಲೂ ಹೆಚ್ಚಾಗಿ ಇಮೇಲ್ಗಳಲ್ಲಿ ಕಳಿಸ್ಬಿಡ್ತಾರೆ, ನಾನು ಅಲ್ಲಿ ಇದನ್ನು ಮಾಡಿದ್ದೀನಿ, ಬಾಂಬ್ ಬಿಟ್ಟಿದ್ದೀನಿ, ಬ್ಲಾಸ್ಟ್ ಆಗಿಬಿಡುತ್ತೆ ಅನ್ನುವಂಥದ್ದನ್ನು ಗಾಬರಿ ಹುಟ್ಟಿಸೋದು. ಈಗ ಕರ್ನಾಟಕದಲ್ಲಿ ಮತ್ತೆ ಕೆಲವು ಜಿಲ್ಲೆಗಳಲ್ಲೂ ಅದರಲ್ಲೂ ಕೂಡ ನ್ಯಾಯಾಲಯಕ್ಕೂ ಕೂಡ ಅಲ್ಲೂ ಕೂಡ ಈಗ ಇಮೇಲ್ ಕಳಿಸ್ಬಿಟ್ಟಿದ್ದಾರೆ, ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ. ಎಲ್ಲೆಲ್ಲಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ರಾಜ್ಯದ 7 ಜಿಲ್ಲೆಗಳಲ್ಲಿ ಬಾಂಬ್ ಬೆದರಿಕೆ. ಕೋರ್ಟ್ ಪಾಸ್ಪೋರ್ಟ್ ಕಚೇರಿಗೆ ಬಾಂಬ್ ಬೆದರಿಕೆ. ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ. ಕಳೆದ ತಿಂಗಳಲ್ಲಿ ಕೋಲಾರ, ಗದಗ ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಹುಸಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದ್ದು ಆತಂಕ ಸೃಷ್ಟಿಸಿತ್ತು. ಇದೀಗ ಮತ್ತೊಮ್ಮೆ ಇಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಲಾಲ್ಬಾಗ್ ರಸ್ತೆಯಲ್ಲಿರುವ ಪಾಸ್ಪೋರ್ಟ್ ಕಚೇರಿಗೂ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಸಂದೇಶ ಕಳುಹಿಸಿರುವುದು ಬೆಳಕಿಗೆ ಬಂದಿದೆ. ಕಿಡಿಗೇಡಿಗಳು ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆಯನ್ನು ಒಡ್ಡಿದ್ದು ಮಾಹಿತಿ ತಿಳಿದ ವಿಲ್ಸನ್ ಗಾರ್ಡನ್ ಮತ್ತು ಎಸ್ಆರ್ ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿದರು. ಬಾಂಬ್ ನಿಷ್ಕ್ರಿಯ ದಳ ಮತ್ತು ಶ್ವಾನದಳ ಸಿಬ್ಬಂದಿಯಿಂದ ಪಾಸ್ಪೋರ್ಟ್ ಕಚೇರಿ ಆವರಣದಲ್ಲಿ ತಪಾಸಣೆ ನಡೆಸಲಾಗಿದೆ. ಮೈಸೂರು ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ ಕರೆ. ಕಲಾಪ ಬಿಟ್ಟು ಹೊರಗಡೆಗೆ ಬಂದ ವಕೀಲರು, ಕಕ್ಷಿದಾರರು. ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. 3 RDX ಬಾಂಬ್ ಇಟ್ಟಿರುವುದಾಗಿ, ಆತ್ಮಹತ್ಯೆ ದಾಳಿ ಮಾಡುವುದಾಗಿ ಬೆದರಿಕೆಯ ಇಮೇಲ್ ಬಂದಿತ್ತು. ಈ ವೇಳೆ ನ್ಯಾಯಾಂಗ ಅಧಿಕಾರಿಗಳು, ವಕೀಲರು, ದಾವೇದಾರರು ಮತ್ತು ನ್ಯಾಯಾಲಯದ ಸಿಬ್ಬಂದಿಯನ್ನ ಕೋರ್ಟ್ ಆವರಣದಿಂದ ಸ್ಥಳಾಂತರಿಸಲಾಯಿತು ಮತ್ತು ನ್ಯಾಯಾಲಯದ ಕಲಾಪಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಯಿತು. ತಕ್ಷಣವೇ ಬಾಂಬ್ ನಿಷ್ಕ್ರಿಯ ದಳವು ಸ್ಥಳಕ್ಕೆ ಧಾವಿಸಿ ಕೋರ್ಟ್ ಆವರಣದಲ್ಲಿ ಸಂಪೂರ್ಣ ಶೋಧ ನಡೆಸಿದೆ. ಆದರೆ ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಮೈಸೂರಿನ ಜಿಲ್ಲಾ ನ್ಯಾಯಾಲಯಕ್ಕೆ ಇಮೇಲ್ನ ಮೂಲಕವಾಗಿ ಬಾಂಬ್ ಇಟ್ಟಿರುವಂತಹ ಬೆದರಿಕೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಹೊರಭಾಗದಲ್ಲಿ ಈಗಾಗಲೇ ಎಲ್ಲ ವಕೀಲರುಗಳು ಕೂಡ ಆಗಮಿಸಿದ್ದಾರೆ. ಕಕ್ಷಿದಾರರು, ವಕೀಲರು ಎಲ್ಲರೂ ಕೂಡ ಹೊರಭಾಗಕ್ಕೆ ಬಂದಿದ್ದಾರೆ. ಈಗ ನ್ಯಾಯಾಲಯದ ಒಳಭಾಗದಲ್ಲಿ ಈಗ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಈಗ ಬಾಂಬಿನ ಪತ್ತೆ ಕಾರ್ಯವನ್ನು ಕೂಡ ನಡೆಸ್ತಾ ಇದೆ. ಇವತ್ತು ಮಧ್ಯಾಹ್ನ 1:45 ವೇಳೆಗೆ ನ್ಯಾಯಾಲಯವನ್ನು ಸ್ಫೋಟಿಸ್ತೇವೆ ಎನ್ನುವಂತಹದ್ದು ಕೂಡ ಇಮೇಲ್ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ತಪಾಸಣೆ ಕಾರ್ಯ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬೆದರಿಕೆ. ಧಾರವಾಡ, ಹಾಸನ, ಗದಗ ಕೋರ್ಟ್ಗೂ ಕೂಡ ಬೆದರಿಕೆ. ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಮಧ್ಯಾಹ್ನ ಇಮೇಲ್ ಮೂಲಕ ಬೆದರಿಕೆಯ ಸಂದೇಶ ಬಂದಿದೆ. ನಿಮ್ಮ ಜಿಲ್ಲಾ ನ್ಯಾಯಾಲಯದ ಕ್ರಿಟಿಕಲ್ ಸ್ಥಳಗಳಲ್ಲಿ ಬಾಂಬ್ ಇಟ್ಟಿದ್ದೇವೆ, ಮಧ್ಯಾಹ್ನದ ಊಟದ ಅವಧಿಯಲ್ಲಿ ಸ್ಫೋಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ವಿಷಯ ತಿಳಿದ ನ್ಯಾಯವಾದಿಗಳು, ಕಕ್ಷಿದಾರರು, ನೌಕರರು ಮತ್ತು ಸಾರ್ವಜನಿಕರು ಭಯಭೀತರಾಗಿ ಹೊರಬಂದಿದ್ದಾರೆ. ಪೊಲೀಸ್, ಜಿಲ್ಲಾಡಳಿತ ಮತ್ತು ಬಾಂಬ್ ನಿಷ್ಕ್ರಿಯ ದಳಗಳು ಸ್ಥಳಕ್ಕೆ ತೆರಳಿ ಕಟ್ಟಡ ಹಾಗೂ ಆವರಣದ ಸಂಪೂರ್ಣ ತಪಾಸಣೆಯನ್ನು ನಡೆಸಿದೆ. ನ್ಯಾಯವನ್ನು ಕೊಡಿಸ್ತಕ್ಕಂಥ ವಕೀಲರಿಗೆ ಇಂದು ಅಭದ್ರತೆ ಕಾಡ್ತಾ ಇರತಕ್ಕಂಥದ್ದು. ಅದರಲ್ಲೂ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ ಈ ರೀತಿಯಾದಂಥ ಒಂದು ಘಟನೆಗೆ ನಾವು ಸಾಕ್ಷಿಯಾಗಿದ್ದೇವೆ ಅಂತ ಹೇಳ್ಬೋದು. ಈಗಾಗಲೇ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯದಲ್ಲಿ ಬಾಂಬ್ ಬೆದರಿಕೆಯ ಕರೆ ಒಂದು ಬಂದು ಇಲ್ಲಿರ್ತಕ್ಕಂಥ ವಕೀಲರಿಗೆ ಆಗಿರ್ಬೋದು, ನ್ಯಾಯಾಧೀಶರಿಗೆ ಈ ರೀತಿಯಾದಂಥ ಅಭದ್ರತೆ ಮತ್ತು ಭಯ ಕಾಡ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಏನು ಜಿಲ್ಲಾ ನ್ಯಾಯಾಲಯದ ಕಚೇರಿಯ ಒಂದು ಮೇಲ್ ಬಂದಿರತಕ್ಕಂಥದ್ದು. ಅಂದರೆ ಬಾಂಬನ್ನು ಇಟ್ಟಿದ್ದೇವೆ, ಮಧ್ಯಾಹ್ನ 1:50 ಅದು ಸ್ಫೋಟಗೊಳ್ಳುತ್ತೆ ಅನ್ನುವಂಥ ಮಾಹಿತಿ ಏನು ಈ ವಕೀಲರಿಗೆ ಮತ್ತು ನ್ಯಾಯಾಧೀಶರಿಗೆ ಗೊತ್ತಾಗುತ್ತೋ, ಹಾಗಾಗಿ ಎಲ್ಲ ವಕೀಲರು ನ್ಯಾಯಾಲಯದಿಂದ ಹೊರಗಡೆ ಬಂದು ಏನು ಭಯಭೀತರಾಗಿ ಇರುವಂತಹ ದೃಶ್ಯಗಳು ಸಹಜವಾಗಿ ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಧಾರವಾಡ ತಾಲೂಕಿನ ಬೇಲೂರು ಬಳಿಯ ಹೈಕೋರ್ಟ್ಗೆ ಇಮೇಲ್ ಮೂಲಕ ಬಾಂಬ್ ಹಾಕುವುದಾಗಿ ಬೆದರಿಕೆ ಬಂದಿದೆ. ಕೋರ್ಟ್ನ ಅಡಿಷನಲ್ ರಿಜಿಸ್ಟ್ರಾರ್ ಜನರಲ್ಗೆ ಬಂದ ಮೇಲ್ನಿಂದ ಆತಂಕ ಸೃಷ್ಟಿಯಾಗಿತ್ತು. ಗರಗ್ ಠಾಣಾ ವ್ಯಾಪ್ತಿಯ ಪೊಲೀಸರು ಎಲ್ಲರನ್ನ ಹೊರಹಾಕಿದ್ದಾರೆ. ಎಸ್ಪಿ ಗುಂಜನ್ ಆರ್ಯ ನೇತೃತ್ವದಲ್ಲಿ ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಯಿತು. ತಮಿಳುನಾಡು ಮೂಲದಿಂದ ಮೇಲ್ ಬಂದಿರುವ ಶಂಕೆ ವ್ಯಕ್ತವಾಗಿದೆ. ಗದಗ ಜಿಲ್ಲಾ ನ್ಯಾಯಾಲಯಕ್ಕೂ ಬಾಂಬ್ ಬೆದರಿಕೆ ಬಂದಿದೆ. ಗದಗ ಎಸ್ಪಿ ರೋಹನ್ ಜಗದೀಶ್ ಸ್ಥಳಕ್ಕೆ ಭೇಟಿ ನೀಡಿ ಶ್ವಾನದಳ ಹಾಗೂ ಬಾಂಬ್ ಪತ್ತೆ ದಳದಿಂದ ಇಂಚಿಂಚು ಶೋಧ ಕಾರ್ಯ ನಡೆಯಿತು. ಬೆದರಿಕೆ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಕಾರ್ಯ ಸ್ಥಗಿತಗೊಂಡಿದ್ದು ಜನರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದಿಂದ ಸ್ಥಳ ಪರಿಶೀಲನೆ ನಡೆಸಿದೆ. ಇದೊಂದು ಹುಸಿ ಬಾಂಬ್ ಬೆದರಿಕೆ ಅನ್ನೋದು ಪತ್ತೆಯಾಗಿದೆ. ಧಾರವಾಡ ಹೈಕೋರ್ಟ್ ಪೀಠಕ್ಕೆ ಇವತ್ತು ಇಮೇಲ್ ಮುಖಾಂತರ ಒಂದು ಬಾಂಬ್ ಬೆದರಿಕೆ ಕರೆ ಬಂದಿರುವಂಥದ್ದು. ಹೀಗಾಗಿ ಪೊಲೀಸ್ ಭದ್ರತೆ ಕೂಡ ಏನಂತಿದ್ರೆ ಇಲ್ಲಿ ಹೆಚ್ಚು ಮಾಡಿರುವಂಥದ್ದು. ಧಾರವಾಡ ಹೈಕೋರ್ಟ್ ಬಹುತೇಕ ಧಾರವಾಡ ನಗರದ ಹೊರವಲಯದಲ್ಲಿರುವಂಥ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನಂತಿದ್ರೆ ಬರುತ್ತೆ. ಇಲ್ಲಿ ಸಾಕಷ್ಟು ಭದ್ರತೆ ಇದ್ರೂ ಕೂಡ ಇವತ್ತು ಒಂದು ಇಮೇಲ್ ಮುಖಾಂತರ ಏನು ಒಂದು ಬೆದರಿಕೆ ಕರೆ ಬರುತ್ತೆ. ಆ ಬೆದರಿಕೆ ಕರೆ ಬಂದಿರೋದ್ರಿಂದಾನೇ ಇವತ್ತು ಪೊಲೀಸ್ ಭದ್ರತೆಯನ್ನು ಹೆಚ್ಚಿರುವಂಥದ್ದು. ಸದ್ಯಕ್ಕೆ ಇಲ್ಲಿ SP ಗುಂಜನ್ ಆರ್ಯ ಕೂಡ ಇಲ್ಲಿ ಬಂದಿರುವಂಥದ್ದು. ಅವರನ್ನೇ ಕೇಳೋಣ ಯಾವ ರೀತಿಯಾದಂಥ ಬೆದರಿಕೆ ಕರೆ ಬಂದಿರುವಂಥದ್ದು. ಸರ್ ನಮಸ್ಕಾರ, ಏನು ಬೆದರಿಕೆ ಕರೆ ಸರ್ ಬಂದಿರುವಂಥದ್ದು ಅಂತ? ಬಾಂಬ್ ಥ್ರೆಟ್ ಬಂದಿದೆ ಒಂದು ಹೈಕೋರ್ಟ್ ARG ಸಾಹೇಬರಿಗೆ. ಅದಕ್ಕೋಸ್ಕರ ಅರೌಂಡ್ 12:30 ನಮಗೆ ಮಾಹಿತಿ ಬಂದ ತಕ್ಷಣ ನಮ್ಮೆಲ್ಲ ಅಧಿಕಾರಿಗಳು ಇಲ್ಲಿ ಬಂದು ಆದಮೇಲೆ
ಡಿಸ್ಕಷನ್ ಮಾಡಿ ಬಿಲ್ಡಿಂಗ್ ಎವ್ಯಾಕ್ಯುಯೇಟ್ ಮಾಡಿಸಿದ್ದೀವಿ. ಏನೂ ಪ್ಯಾನಿಕ್ಗೆ ಕಾರಣ ಇಲ್ಲ. ನಮ್ಮದು ರೂಟೀನ್ ಡ್ರಿಲ್ ಚೆಕಿಂಗ್ ಆಗ್ತಾ ಇದೆ. ಚೆಕಿಂಗ್ ಆದಮೇಲೆ ಯಾವುದು ಸಸ್ಪೆಕ್ಟ್ಸ್ ಆಬ್ಜೆಕ್ಟ್ ಸಿಗಲಿಲ್ಲ. ಸೊ ನಾವು ಒಂದು ಕ್ಲಿಯರೆನ್ಸ್ ಕೊಡ್ತೀವಿ. ಕ್ಲಿಯರೆನ್ಸ್ ಕೊಟ್ಟಾದ್ಮೇಲೆ ನಾರ್ಮಲ್ ಕೆಲಸ ಆಗಿದೆ. ಇತ್ತ ಹಾಸನ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ನ್ಯಾಯಾಧೀಶರ ಸೂಚನೆಯಂತೆ ಸಿಬ್ಬಂದಿ ಕೋರ್ಟ್ನಿಂದ ಹೊರ ಬಂದಿದ್ದಾರೆ. ಮಧ್ಯಾಹ್ನ ಊಟದ ಸಮಯವಾದ್ದರಿಂದ ವಕೀಲರು ಹಾಗೂ ಜನರು ಕಡಿಮೆ ಸಂಖ್ಯೆಯಲ್ಲಿ ಇದ್ದು ಕೆಲ ಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಬೆದರಿಕೆಯ ಇಮೇಲ್ ಬಗ್ಗೆ ಪೊಲೀಸರಿಗೆ ನ್ಯಾಯಾಧೀಶರು ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ಗಂಗಾಧರಪ್ಪ ಕೊಟ್ಟು ಪರಿಶೀಲನೆ ನಡೆಸಿದರು. ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ನಡೆಸಿದ್ದು, ಇನ್ನು ಬಾಂಬ್ ಬೆದರಿಕೆ ಇಮೇಲ್ ಬಂದರೂ ಕೋರ್ಟ್ ಕಲಾಪಗಳು ಮುಂದುವರೆದಿದ್ವು. ಒಟ್ನಲ್ಲಿ ರಾಜ್ಯದ ಪ್ರಮುಖ ನ್ಯಾಯಾಲಯಗಳಿಗೆ ಒಂದೇ ದಿನ ಬಾಂಬ್ ಬೆದರಿಕೆ ಕರೆಗಳು ಬಂದಿದ್ದು ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸದ್ಯ ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳಗಳು ಎಲ್ಲಾ ಕಡೆ ಪರಿಶೀಲನೆ ನಡೆಸಿದ್ದು ಇದೊಂದು ಹುಸಿ ಬಾಂಬ್ ಕರೆ ಎಂಬುದು ಪತ್ತೆಯಾಗಿದೆ. ಎಲ್ಲಿಂದ ಇಮೇಲ್ ಬಂದಿದೆ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.